ಅದೇನೋ ಐಡಿಯಾ ಅಂತ ಹೇಳಿದ್ರಲ್ಲ, ಮೊದಲದೇನು ಹೇಳಿ. ಅಮೂಲ್ಯ, ನೀವು ಅವ್ರ ಪ್ರೀತಿ ವಿಚಾರನ ನಿಮ್ಮನೇಲಿ ಹೇಳಿ ನಿಶ್ಚಯ ಆಗಿರೋ ನನ್ನ ಮತ್ತು ಆರತಿ ಮದುವೆ ನಿಂತೋಗುತ್ತೆ ಅಂತ ನಿಮ್ಮ ತಂದೆ ತಾಯಿಗೆ ಆಘಾತ ಆಗೋದು ಬೇಡ. ಅದಕ್ಕೆ ಮದುವೆ ದಿನ ಮದುವೆ ಮಂಟಪಕ್ಕೆ ಮದುವೆ ಗಂಡಾಗಿ ನಾನೇ ಹೋಗ್ತೀನಿ. ಏನು ಆಟ ಆಡ್ತೀನಿ? ಈಗ ವಾಪಸ್ ಬಂದು ನಾನು ಹೇಳಿದ ಮಾತು ಒಪ್ಕೊಂಡಾಗ ನನಗೆ ಡೌಟ್ ಬಂದಿತ್ತು. ಇಷ್ಟು ಸುಲಭವಾಗಿ ನಾನು ಯಾಮರ್ಸ್ಬೋದು ಅಂತ ಯೋಚನೆ ಕೂಡ ಮಾಡಕ್ಕೆ ಹೋಗ್ಬೇಡ. ಅಪ್ಪ ಮಹಾನುಭಾವ, ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೋ ಅದನ್ನ ಪೂರ್ತಿ ಹೇಳೋದಕ್ಕೆ ಬಿಡು. ಗೌತಮ್ ಅವರೇ ಪ್ಲೀಸ್ ವಿಷಯನ ನೇರವಾಗಿ ಹೇಳಿ. ನಾನು ಮಂಟಪದವರೆಗೂ ಮಾತ್ರ ಮದುವೆ ಗಂಡು. ಮದುವೆ ಮುಹೂರ್ತಕ್ಕೆ ಮುಂಚೆ ಮದುವೆ ಸಾಧ್ಯ ಇಲ್ಲ ಅಂತ ನಾನೇ ಎದ್ದು ನಿಲ್ತೀನಿ. ಮದುವೆ ಮಂಟಪದವರೆಗೂ ನೀವೇ ಮದುವೆ ಗಂಡು. ಆರತಿ ಪಕ್ಕ ಹಸೆ ಮನೆ ಮೇಲೆ ನೀವೇ ಕೂರ್ತೀರಾ. ಆದ್ರೆ ಇನ್ನೇನು ಮದುವೆ ಆಗುತ್ತೆ ಅನ್ನೋ ಅಷ್ಟೊತ್ತಿಗೆ ನೀವು ಈ ಮದುವೆ ಆಗಲ್ಲ ಅಂತ ಎದ್ದು ನಿಲ್ಬೇಕು. ಆಗ ಹಸೆಮಣೆ ಏರಿ ಮದುವೆ ಆಗದೆ ಕೈ ಕೊಟ್ಟ ಅಂತ ಎಲ್ಲ ನನಗೆ ಚೀಮಾರಿ ಆಗ್ತಾರೆ. ಆ ಟೈಮಲ್ಲಿ ವಿಕ್ರಾಂತ್ ಅವ್ರು ಬಂದು ಆರತಿಯವ್ರನ್ನ ತಾನು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಆರತಿ ಮೇಲೆ ಎಲ್ರಿಗೂ ಸಿಂಪತಿ ಬರುತ್ತೆ. ಆ ಟೈಮಲ್ಲಿ ಬೇರೆ ದಾರಿ ಇಲ್ಲದೆ ಮರ್ಯಾದೆ ಗಂಜಿ ನಿಮ್ಮ ಅಪ್ಪ ಅಮ್ಮ ಕೂಡ ಈ ಮದುವೆಗೆ ಒಪ್ಕೋತಾರೆ. ಇದೆಲ್ಲ ಸಾಧ್ಯ? ಇದರಿಂದ ನಿಮ್ಮ ಇಮೇಜ್ ಏನಾಗುತ್ತೆ ಅಂತ ಯೋಚನೆ ಮಾಡಿ. ನನ್ನ ಮೇಲೆ ಯಾಕೆ ಕೆಟ್ಟ ಅಭಿಪ್ರಾಯ ಬಂದರೂ ಪರವಾಗಿಲ್ಲ, ನಾನು ಅದನ್ನೆಲ್ಲ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ಆದರೆ ಆರತಿಯವ್ರ ಇಮೇಜು ಹಾಳಾಗಬಾರ್ದು, ಅವ್ರ ತಂದೆ ತಾಯಿಗೂ ನೋವಾಗಬಾರ್ದು ಅನ್ನೋದೇ ನನ್ನ ಕನ್ಸನ್ನು. ಈ ರೀತಿ ನೀವು ಹೇಳಿದ್ರೆ ಅವ್ರು ಖಂಡಿತ ನಂಬ್ತಾರೆ. ಆಮೇಲೆ ಮಂಟಪದಲ್ಲಿ ಏನಾಗುತ್ತೆ? ನಿಮ್ದು ಆರತಿ ಅಕ್ಕಂದು ಮದುವೆ ಆಗತ್ತೆ. ನೀವು ಹಸೆ ಮನೆಯಿಂದ ಹೇಳ್ಬಾರ್ದು. ಆರತಿ ಅಕ್ಕಂಗೆ ನೀವೇ ತಾಳಿ ಕಟ್ಟಬೇಕು. ಬಟ್ ವೇದಾಂತ್ ಅಮೂಲ್ಯ ವಿಕ್ರಾಂತ್ ಸುಮ್ಮನಿರ್ತಾರ? ಆ 3 ಜನನ್ ಬಿಟ್ಟು ಉಳಿದಿರೋರೆಲ್ಲ ನಿಮ್ದು ಆರತಿ ಅಕ್ಕನ್ ಮದ್ವೆಗೆ ಬಂದಿರೋವಾಗ ಆ 3 ಜನರ ಕೈಲಿ ಏನ್ ಮಾಡಕ್ಕಾಗತ್ತೆ? ಒಂದ್ ವೇಳೆ ಅವ್ರೇನಾದ್ರೂ ಮಾಡಕ್ ಟ್ರೈ ಮಾಡಿದ್ರು ಅಲ್ಲಿರೋರು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ನೀವಿಷ್ಟು ಒಳ್ಳೆಯವರು ಅಂತ ನಾನು ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ. ಯಾರು ಈ ಲೆವೆಲ್ಗೆ ರಿಸ್ಕ್ ಕೂಡ ತಗೊಳ್ಳಲ್ಲ. ನೀವು ನಿಜವಾಗ್ಲೂ ಜೆಂಟಲ್ಮನ್. ಅದು ತುಂಬ ದೊಡ್ಡ ಮಾತು ಅಮೂಲ್ಯ. ನನ್ನ ಪ್ರಕಾರ ಇದು ಜಸ್ಟ್ ಮನುಷ್ಯತ್ವ ಅಷ್ಟೇ. ನಾನಿನ್ನು ಬರ್ತೀನಿ. ವೇದಾಂತ್, ನಾನು ನಿಮ್ಮ ಟೈಮ್ನ ಜಾಸ್ತಿ ವೇಸ್ಟ್ ಮಾಡಿಲ್ಲ ಅಂದ್ಕೊಂಡಿದ್ದೀನಿ. ಬರ್ತೀನಿ. ಈಗೇನು ಹೇಳ್ತೀರಾ ಬಾಸ್? ಇದರಲ್ಲಿ ಖಂಡಿತವಾಗಿ ಏನೋ ಮೋಸ ಇದೆ ಅಂತ ಹೇಳ್ತೀನಿ. ಯಾಕಂದ್ರೆ ಯಾರು ಇಷ್ಟು ಒಳ್ಳೆಯವರಾಗೋದಕ್ಕೆ ಸಾಧ್ಯ ಇಲ್ಲ. ಯೋ, ಏನು ಅಂತ ಹೇಳ್ತೀಯ? ಸನ್ ಗ್ಲಾಸ್ ಹಾಕೊಂಡು ನೋಡೋರ್ಗೆ ಹಗ್ಲು ಕೂಡ ಸಂಜೆ ತರನೇ ಕಾಣಿಸುತ್ತೆ. ಏಕವಚನದಲ್ಲಿ ಮಾತಾಡ್ದೆ ಅಂತ ಗುರಾಯಿಸೋದೆಲ್ಲ ಇಟ್ಕೋಬೇಡ. ನೀನು ಆಫೀಸಲ್ಲಿ ಮಾತ್ರ ಬಾಸು. ಆಫೀಸಲ್ಲಿ ಮಾತ್ರ ನಿನಗೆ ರೆಸ್ಪೆಕ್ಟು. ಅದು ನಿನಗಲ್ಲ, ನಿನ್ನ ಪೊಸಿಷನ್ಗೆ. ಹೊರಗಡೆ ನೀನು ಶುಂಠಿ. ವಿಕ್ರಾಂತ್ ಅವ್ರ ಅಣ್ಣ ಅಷ್ಟೇ. ನಾನು ಸನ್ ಗ್ಲಾಸಸ್ ಹಾಕೋಬೋದು, ಆದರೆ ನೀನು ನಿನ್ನ ಕಣ್ಣಿಗೆ ಬಟ್ಟೆನ ಕಟ್ಕೊಂಡಿದ್ಯಾ ಅನ್ಸುತ್ತೆ. ಸಮಥಿಂಗ್ ಫಿಶ್ ಹಿಯರ್. ಮೊಸರಲ್ಲಿ ಕಲ್ಲು ಹುಡ್ಕೋದು ಅಂದರೆ ಇದೇನೆ. ಗೌತಮ್ ಹೇಳಿದ್ರಲ್ಲಿ ನನಗೆ ಯಾವ ಡೌಟು ಇಲ್ಲ. ನನಗಂತೂ ಫುಲ್ ಸಮಾಧಾನ ಆಗಿದೆ. ನನಗೆ ಓವರ್ ಟೈಮ್ ಡ್ಯೂಟಿ ಮಾಡಬೇಕು. ಬಾಯ್. ಇವತ್ತಿನ ಫ್ರೀ ನೆಟ್ವರ್ಕ್ಸ್ ಕಾಲದಲ್ಲೂ ಮಿಸ್ ಕಾಲ್ ಕೊಡೋರು ಇದ್ದಾರಾ? ಅಥವಾ ಮೇ ಬಿ ನೆಟ್ವರ್ಕ್ ಡ್ರಾಪ್ ಆಗಿರ್ಬೋದಾ? ಯು ನೆವರ್ ನೋ. ನನಗೆ ಮಿಸ್ ಕಾಲ್ ಕೊಡೋ ಸ್ಟುಪಿಡಿಟಿ ಯಾರಿಗಿದೆ? ಈಗ ಬರೀ ಮಿಸ್ಡ್ ಕಾಲ್ ಕೊಟ್ಟಿದ್ದೀನಿ. ಇದು ಜಸ್ಟ್ ಸ್ಯಾಂಪಲು. ಇದೇ ಥರ ಆಟ ಆಡಿಸಿ ಪನಿಷ್ಮೆಂಟ್ನ ವಾಪಸ್ ತೆಗೆಸಲಿಲ್ಲ ನನ್ನ ಹೆಸರು ಅಮೂಲ್ಯನೇ ಅಲ್ಲ. ಏನು ತಮಾಷೆನಾ? ಹಲೋ ಭಾವ, ಹೇಗಿದ್ದೀರಾ?
ಹುಡುಗಿ ವಾಯ್ಸು ನನ್ನ ನಂಬರ್ ಹುಡುಗಿ ಹತ್ರ ಬರೋದಕ್ಕೆ ಹೇಗೆ ಸಾಧ್ಯ? ಬೇಕು ಅಂತಾನೆ ಕಾಟ ಕೊಡ್ತಿರ್ಬೇಕು. ಗೊತ್ತಾಯ್ತಲ್ಲ, ನಾನು ಹೇಳ್ದಾಗೆ ಮಾಡಬೇಕು. ಈಗ ಡಯಲ್ ಮಾಡ್ತೀನಿ. ಬ್ಯಾಡ ಹೋಗು ಅಂದ್ಬಿಟ್ಲು, ನಾನು ಸೀದಾ ಬಂದ್ಬಿಟ್ಟೆ. ಈ ಹಾಡನ್ನು ನಿಮ್ಮ ಕಾಲರ್ ಟ್ಯೂನ್ ಆಗಿ ಸೆಟ್ ಮಾಡಲು ಒಂದನ್ನು ಒತ್ತಿ. ಕಂಪನಿ ಕಾಲ್ ಬೇಕು ಅಂತಾನೆ ಆಟ ಆಡಿಸ್ತಿರ್ಬೇಕು. ಯಾರು ಹೇಗೆ ಆಟ ಆಡಿಸ್ತಾರೆ? ಅಬ್ಸಲ್ಯೂಟ್ ಟೈಮ್ ವೇಸ್ಟ್. ಫೋನ್ ಇಟ್ಬಿಡಿ ಬಾಬಾ. ಭಾವನಾ ಬಸಣ್ಣಿ ಬಾ, ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು, ಬಸಣ್ಣಿ ಬಾ. ಈ ಹಾಡನ್ನು ನಿಮ್ಮ ಕಾಲರ್ ಟ್ಯೂನ್ ಆಗಿ ಸೆಟ್ ಮಾಡಲು ಎರಡನ್ನು ಒತ್ತಿ. ಒತ್ತೋದು ಬಿಡೋದು ನನ್ನ ಇಷ್ಟ ರೀ. ಯಾರೇ ನೀವು? ಯಾಕೆ ನೀವು ತಲೆ ತಿಂತಿದ್ದೀರಾ? ವಯಸ್ಸಲ್ಲಿ ಮಾಡೋದು ಗೊತ್ತಾಗೋದಿಲ್ಲ, ನಿಂತ್ಕೊಂಡ್ರು ಕುತ್ಕೊಂಡ್ರು ಸರಿಯಾಗೋದಿಲ್ಲ. ಈ ಹಾಡನ್ನು ನಿಮ್ಮ ಕಾಲರ್ ಟ್ಯೂನ್ ಆಗಿ ಸೆಟ್ ಮಾಡಲು ಮೂರನ್ನು ಒತ್ತಿ. ಧೈರ್ಯ ಅಂದ್ರೆ ನನ್ನ ಎದುರುಗಡೆ ಬಂದು ಮಾತಾಡಿ. ಬರ್ತೀನಿ ಬಾವಾ. ಊರಿಗೆ ಬಂದೋಳು ನೀರಿಗೆ ಬರಲ್ವಾ? ಖಂಡಿತ ಬರ್ತೀನಿ. ಮೇಡಮ್, ಇದೆಲ್ಲ ವರ್ಕ್ ಆಗುತ್ತೆ ಅಂತೀರಾ? ಆಗುತ್ತೋ ಬಿಡುತ್ತೋ, ಆದರೆ ನಾವು ಆಗುತ್ತೆ ಅಂತಾನೆ ಅನ್ಕೋಬೇಕು. ಸದ್ಯಕ್ಕೆ ಡೋಸ್ ಸಾಕು, ಮುಂದಿದೆ ಬಾಡೂಟ. ನಾಮ ಎಳಿಯೋದೆ, ಮರಿ ಹೊಡೆಯೋದೆ. ಏನಾದರೂ ವಿಷಯ ಇದ್ರೆ ಫೋನಲ್ಲಿ ಹೇಳ್ಬೋದಲ್ಲ. ಕ್ಯಾಬಿನ್ವರೆಗೂ ಬರೋ ಅವಶ್ಯಕತೆ ಏನಿದೆ? ಬಾಸ್, ಫೀಮೇಲ್ ಎಂಪ್ಲಾಯೀಸ್ ಎಲ್ಲ ಹೋಗಬೇಕು ಅಂತ ಕೇಳ್ತಿದ್ದಾರೆ. ಫೀಮೇಲ್ ಎಂಪ್ಲಾಯೀಸ್ ಕೇಳ್ತಿದ್ದೀರಾ ಅಥವಾ ನೀನು ನಿನ್ನ ಬಗ್ಗೆ ಹೇಳ್ತಿದ್ಯಾ? ಏನೋ ಬಾಸು ಅಂತ ರೆಸ್ಪೆಕ್ಟ್ ಕೊಟ್ಟರೆ ಅತ್ತಿಯಾಗಾಡ್ತಾನೆ. ವಾಪಸ್ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ. ಯಾಕೆ ಮಾತಾಡ್ತೀನಿ? ನನ್ನ ಗೆಸ್ ಕರೆಕ್ಟ್ ಆಗಿದೆ ಅಲ್ವಾ? ಇಲ್ಲ, ನಾನು ಉಳ್ದವ್ರ ಬಗ್ಗೆನೇ ಹೇಳ್ತಿದ್ದೀನಿ. ಎಲ್ಲರ ಮನೇಲೂ ಕಷ್ಟ ಇದೆ. ಈಗ ಸಡನ್ನಾಗಿ ಓಟಿ ಅಂದರೆ ಪ್ರಾಬ್ಲಮ್ ಆಗುತ್ತೆ. ನಾನು ಮಾಡಿದ ತಪ್ಪಿಗೆ ಪಾಪ ಅವರೆಲ್ಲ ಶಿಕ್ಷೆ ಅನುಭವಿಸ್ಬೇಕು. ಹೌದು ಪಾಪ, ಹೆಣ್ಮಕ್ಳು ಅಂದರೆ ಏನು ಸುಮ್ಮನೆನಾ? ನೂರಾರು ಕಷ್ಟಗಳಿರುತ್ತೆ. ನಾವು ಸೀರಿಯಲ್ನಲ್ಲಿ ನೋಡ್ತೀವಲ್ಲ. ಸರಿ, ಹಾಗಾದ್ರೆ ಅವ್ರಿಗೆಲ್ಲ ಹೋಗೋದಕ್ಕೆ ಹೇಳಿ. ನಮ್ಮ ಬಾಸ್ಗೂ ಒಳ್ಳೆ ಬುದ್ಧಿ ಬಂದ್ಬಿಡ್ತಾ. ಆದರೆ ನೀವು ಅವ್ರ ಪರವಾಗಿ 1 ತಿಂಗಳು ಓಟಿ ಮಾಡಬೇಕು. ಓಕೆನಾ?